Hello everyone, welcome back to Namalax Bangalore Presents current issue of the day episode number 210. So ಇವತ್ತಿನ 210ನೇ ಎಪಿಸೋಡ್ ಅಲ್ಲಿ we will discuss a significant protest that happened recently in Bangalore. ನಮ್ಮ ಬೆಂಗಳೂರಲ್ಲಿ ಆದಂತ ಪ್ರೊಟೆಸ್ಟ್ ಇಂದ it serves as an example for all the Indian metro cities. So the topic of the day is why Bengaluru is setting the standard for Indian cities. So this is a story of trees, citizens and the future of ಅರ್ಬನ್ ಇಂಡಿಯಾ. ಏನಿದು ಅಂತ ನೋಡೋಣ. ಓಕೆ, ಫಸ್ಟ್ ದ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂದ್ರೆ ದ ಸಿಟಿ ದಟ್ ರೆಫ್ಯೂಸ್ ಟು ಸ್ಟೇ ಸೈಲೆಂಟ್. ಏನಪ್ಪಾ ಅಂತಂದ್ರೆ ದ BBMP ದಟ್ ಈಸ್ ಬೆಂಗಳೂರು ಓಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿತ್ ರೈಲ್ವೆ ಡೆವಲಪ್ಮೆಂಟ್ ಬೋರ್ಡ್ ಏನ್ ಡಿಸೈಡ್ ಮಾಡಿದ್ರು ಅಂತಂದ್ರೆ ದೇ ಡಿಸೈಡೆಡ್ ಟು ಕಟ್ ಡೌನ್ 8.61 acres of land with more than 371 trees to be cut down. ಏನಂತಂದ್ರೆ 8.61 acres of land plus 360 plus trees ನ ಕಟ್ ಮಾಡಬೇಕು ಅಂತ ಕೇಳಿದ್ರು. ಯಾಕೆ ಅಂತಂದ್ರೆ ದೇರ್ ಡಿಮ್ಯಾಂಡ್ ವಾಸ್ ಟು ಬಿಲ್ಡ್ ಮಲ್ಟಿ ಸ್ಪೆಷಲ್ ಆರ್ ಮಲ್ಟಿಪಲ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಇನ್ ದ ಬೆಂಗಳೂರು ಕಂಟೋನ್ಮೆಂಟ್ ರೀಜನ್. ಓಕೆ, ಬೆಂಗಳೂರು ಕಂಟೋನ್ಮೆಂಟ್ ರೀಜನ್ ಯಾವುದಕ್ಕೆ ಫೇಮಸ್? ಅಲ್ಲಿರುವಂತ ಟ್ರೀಸ್ಗೆ ಫೇಮಸ್. ಅಲ್ಲಿ ಮೋರ್ ದೆನ್ 360 ಪ್ಲಸ್ ಟ್ರೀಸ್ ಇದೆ. ಇಟ್ ಕವರ್ಸ್ ಅನ್ ಏರಿಯಾ ಆಫ್ 8.61 acres ಇದೆ. ಸೊ ಅಲ್ಲಿ ಒಂದು ಮಲ್ಟಿಪಲ್ ಸ್ಪೆಷಾಲಿಟಿ ಮಾಲ್ ನ ಬಿಲ್ಡ್ ಮಾಡ್ಬೇಕಂತ ಆ ಟ್ರೀಸ್ ನ ಕಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ಸೊ ಡಿಸೈಡ್ ಮಾಡಿದಾಗ ಏನಾಯ್ತು ಅಂತಂದ್ರೆ ಸೊ ಅವಾಗ ಪ್ರೊಟೆಸ್ಟ್ ಆಗ ಸ್ಟಾರ್ಟ್ ಆಯ್ತು. ಸೊ ಪ್ರೊಟೆಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 371 heritage trees were marked of felling. So citizens rose in protest. So 15,000 residents join ಆದ್ರು. 15,000 residents joined with students to tech workers, everyone from the city of Bengaluru. So it was about saving the soul of Bengaluru. ಏನಪ್ಪಾ ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇವಾಗ ಇರುವಂತ ಟ್ರೀ ಕವರ್ ಎಷ್ಟು ಅಂದ್ರೆ ಇಟ್ ಈಸ್ ಲೆಸ್ ದನ್ 3%. ಈ ತರವಾದಂತ ಸಿಚುವೇಶನ್ ಅಲ್ಲಿ 370 ಪ್ಲಸ್ ಟ್ರೀಸ್ ಅಥವಾ 8.61 acres ಆಫ್ ಲ್ಯಾಂಡ್ ನ ಕಟ್ ಮಾಡುವಂತ ನೆಸೆಸಿಟಿ ಇದೆಯಾ ಅಂತ ಒಂದು ಕ್ವಶನ್ ರೈಸ್ ಆಯ್ತು. ಸೊ ನೆಸೆಸಿಟಿ ಇಲ್ಲ ಅಂತ ಗೊತ್ತಾದಾಗ ಸೋಷಿಯಲ್ ಮೀಡಿಯಾ ಥ್ರೂ ಕ್ಯಾಂಪೇನ್ ಆಯ್ತು. ಸೋಷಿಯಲ್ ಮೀಡಿಯಾ ಥ್ರೂ ಫಾರ್ ಎಕ್ಸಾಂಪಲ್ ವಾಟ್ಸ್ಆಪ್ ಆಗಲಿ, ಟ್ವಿಟ್ಟರ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲದರಲ್ಲೂ ಕೂಡ ಕ್ಯಾಂಪೇನ್ ಆಯ್ತು. ಪೆಟಿಷನ್ ಸೈನ್ ಮಾಡಕ್ ಟ್ರೈ ಮಾಡಿದ್ರು. ಎಲ್ಲರೂ ಸೈನ್ ಮಾಡಿ 15,000 ರೆಸಿಡೆಂಟ್ಸ್ ಜಾಯ್ನ್ ಆದ್ರು. ಜಾಯ್ನ್ ಆಗಿ ಇದಕ್ಕೆ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಪ್ರೊಟೆಸ್ಟ್ ಮಾಡಿದಾಗ ಯಾಕೆ ಪ್ರೊಟೆಸ್ಟ್ ಮಾಡಿದ್ರು ಅಂದ್ರೆ ಒಂದು ಅಲ್ಲಿರುವಂತ ಟ್ರೀಸ್ ಜೊತೆಗೆ ಆ ಟ್ರೀ ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಲ್ಲಿ ಹೆರಿಟೇಜ್ ಟ್ರೀಸ್ ಇದೆ. ಆ ಹೆರಿಟೇಜ್ ಟ್ರೀ ಏನಪ್ಪ ಅಂತಂದ್ರೆ ಸೈಲೆಂಟ್ ಗಾರ್ಡಿಯನ್ಸ್ ಅಂತ ಕರೀತಾರೆ. ಸೊ ಇಲ್ಲಿರುವಂತ ಟ್ರೀಸ್ ವೇರ್ ಸೆಂಚುರೀಸ್ ಓಲ್ಡ್ ವಿಚ್ ವಿಟ್ನೆಸ್ಡ್ ಬೆಂಗಳೂರುಸ್ ಎವಲ್ಯೂಷನ್ ಅಂತ. ಸೊ ದಿಸ್ ಐಡಿಯಾ ಆಫ್ ಹೆರಿಟೇಜ್ ಟ್ರೀಸ್ ಕನೆಕ್ಟೆಡ್ ಎಕಾಲಜಿ ವಿತ್ ಕಲ್ಚರ್. ಸೊ ಇಲ್ಲಿರುವಂತ ಹೆರಿಟೇಜ್ ಟ್ರೀಸ್ ಇದೆ ಅಲ್ಲ, ಈ ಹೆರಿಟೇಜ್ ಟ್ರೀಸ್ ಏನಂತಂದ್ರೆ ನಾಟ್ ಓನ್ಲಿ ದ ಸಿಗ್ನಿಫಿಕೆನ್ಸ್ ಆಫ್ ಟ್ರೀಸ್ ಬಟ್ ಆಲ್ಸೋ ದೇರ್ ಸಿಗ್ನಿಫಿಕೆನ್ಸ್ ಆಸ್ ಅ ಕಲ್ಚರಲ್ ಪಾರ್ಟ್ ಆಫ್ ಕಲ್ಚರ್ ಅಂತಾನೆ. ಸೊ ಅದನ್ನ ರಿಲಿಜಿಯಸ್ ಕಾನೋಟೇಷನ್ ಇನ್ವಾಲ್ವ್ ಆಗಿತ್ತು. ಸೊ ದೇವರ ಕಾಡು ತರ ಕನ್ಸಿಡರ್ ಮಾಡ್ತಾ ಇದ್ರು ಅದನ್ನ. ಸೊ ದಿಸ್ ಫಾರ್ಮ್ಡ್ ಅ ಬ್ರಿಡ್ಜ್ ಬಿಟ್ವೀನ್ ಪಾಸ್ಟ್ ಅಂಡ್ ಪ್ರೆಸೆಂಟ್. ಸೊ ಈ ರೀತಿಯಾದಂತ ಹೆರಿಟೇಜ್ ಟ್ರೀಸ್ ನ ಕಟ್ ಮಾಡೋ ನೆಸೆಸಿಟಿ ಇದೆಯಾ ಅಂತ ಕ್ವಶನ್ ರೈಸ್ ಆಗಿತ್ತು. ಓಕೆ, ಸೊ ಇಲ್ಲಿ ಆಗಿದ್ದ ಕ್ಲಾಶ್ ಏನಪ್ಪಾ ಅಂತಂದ್ರೆ ಡೆವಲಪ್ಮೆಂಟ್ ವರ್ಸಸ್ ಗ್ರೀನ್ ಐಡೆಂಟಿಟಿ. ಸೊ ದಿಸ್ ಅರ್ಬನೈಸೇಷನ್ ರೈಸ್ ದ ಕ್ವಶನ್ ಏನಂತಂದ್ರೆ ಶುಡ್ ದ ಪ್ರೋಗ್ರೆಸ್ ಕಮ್ ಅಟ್ ನೇಚರ್ಸ್ ಕಾಸ್ಟ್. ಓಕೆ, ಸೊ ಬೆಂಗಳೂರು ಅಲ್ಲಿ ಆಲ್ರೆಡಿ ಪ್ರೋಗ್ರೆಸ್ ಯಾವ ಲೆವೆಲ್ ನಡೆದಿದೆ ಅಂತಂದ್ರೆ ಸೊ 40% ಫಾರೆಸ್ಟ್ ಕವರ್ ಇಂದ 3% ಫಾರೆಸ್ಟ್ ಕವರ್ ಬಂದಿದೆ. ಸೊ ಆಲ್ರೆಡಿ ಅಷ್ಟೊಂದು ಪ್ರೋಗ್ರೆಸ್ ಆಗಿದೆ. ಆಲ್ರೆಡಿ ಅರ್ಬನೈಸೇಷನ್ ಆ ಲೆವೆಲ್ ಅಲ್ಲಿ ಆಗ್ತಾ ಇದೆ. ಆದ್ರೂ ಕೂಡ ಇವಾಗಿರುವಂತ ಅಲ್ಪ ಹೋದಂತ ಟ್ರೀಸ್ ನು ಕಟ್ ಮಾಡ್ಬೇಕು ಅಂತಾನ. ದೆನ್ ಪ್ರಾಜೆಕ್ಟ್ಸ್ ಥ್ರೆಟೆಂಡ್ ಓಲ್ಡ್ ಗ್ರೀನ್ ಬೆಲ್ಟ್ಸ್ ಆಸ್ ವೆಲ್. ಎಷ್ಟು ಓಲ್ಡ್ ಅಂತಂದ್ರೆ ಸೆಂಚುರೀಸ್ ಓಲ್ಡ್ ಟ್ರೀಸ್ ಇದೆ. ಆಮೇಲೆ ಅಲ್ಲಿರುವಂತ ರೀಜನ್ ಯಾವ್ದಕ್ಕೆ ಫೇಮಸ್ ಅಂತಂದ್ರೆ ಇಂಡಿಯನ್ ಹಿಸ್ಟರಿಲಿ ಕೂಡ ಫೇಮಸ್. ಏನಪ್ಪಾ ಅಂತಂದ್ರೆ ಗಾಂಧೀಜಿ ಅವರು ಬೆಂಗಳೂರನ್ನ 5 ಸರಿ ವಿಸಿಟ್ ಮಾಡಿದ್ದಾರೆ. ಸೊ ಗಾಂಧೀಜಿ ಹ್ಯಾಸ್ ವಿಸಿಟೆಡ್ ಬೆಂಗಳೂರು 5 times. ಇನ್ 1920s ಅಲ್ಲಿ ಅವರು ಬೆಂಗಳೂರನ್ನ ವಿಸಿಟ್ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ನಾನ್ ಕೋಆಪರೇಷನ್ ಮತ್ತೆ ಖಿಲಾಫತ್ ಮೂವ್ಮೆಂಟ್ ಅಲ್ಲಿ ಸಪೋರ್ಟ್ ಕೇಳೋದಕ್ಕೋಸ್ಕರ ಬೆಂಗಳೂರಿಗೆ ವಿಸಿಟ್ ಕೊಟ್ಟಿದ್ರು. ಅವಾಗ ಅವರು ಇದೇ ಪರ್ಟಿಕ್ಯುಲರ್ ಕಂಟೋನ್ಮೆಂಟ್ ಗಾರ್ಡನ್ ಅಲ್ಲೇ ಓಕೆ ಕಂಟೋನ್ಮೆಂಟ್ ಬೋರ್ಡ್ ಇರುವ ಕಂಟೋನ್ಮೆಂಟ್ ಬಯೋಡೈವರ್ಸಿಟಿ ರೀಜನ್ ಅಲ್ಲೇ ಕೂಡ ಅವರು ಒಂದು ಸ್ಪೀಚ್ ನ ಕೊಟ್ಟಿದ್ರು. ಸೊ ಆ ಸ್ಪೀಚ್ ಅಲ್ಲಿ ದೇ ಅಡ್ರೆಸ್ಡ್ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯಾ. ಹಿ ಆಲ್ಸೋ ಕಾಲ್ಡ್ ದಿಸ್ ಆಸ್ ಅ ರೆಪ್ರೆಸೆಂಟೇಷನ್ ಆಫ್ ಫ್ರೀಡಮ್ ಇನ್ ಬೆಂಗಳೂರು ಅಂತ ಕನ್ಸಿಡರ್ ಮಾಡಿದ್ರು. ಅಲ್ಲಿರುವಂತ ಕಂಟೋನ್ಮೆಂಟ್ ಏರಿಯಾಗೆ ಅಂತ ಸಿಗ್ನಿಫಿಕೆಂಟ್ ಆಗಿರುವಂತ ಏರಿಯಾನ ಯಾವುದೊಂದು ಮಾಲಿಗೋಸ್ಕರ ಕಟ್ ಮಾಡೋದು ಎಲ್ಲಿ ಆದ ನೆಸೆಸಿಟಿ ಅಂತ. ಸೊ ಸಿಟಿಸನ್ಸ್ pushed for sustainable alternatives like rerouting or tree transplants ಅಂತ. ಓಕೆ, ಮಾಡಿ ಯಾರು ಬೇಡ ಅಂತಾರೆ. ಎಷ್ಟೊಂದು ಜಾಗ ಇದೆ ಬೆಂಗಳೂರಲ್ಲಿ, ಎಷ್ಟೊಂದು ಏರಿಯಾ ಇದೆ. ಆ ಏರಿಯಾನ ಡೆವಲಪ್ ಮಾಡ್ಕೊಳ್ಳಿ. ಆ ಇಲ್ಲಿರುವಂತ ಸ್ವಲ್ಪ ಗಿಡಗಳನ್ನ ಕಟ್ ಮಾಡುವಂತ ನೆಸೆಸಿಟಿ ಏನಿದೆ ಅಂತ. ಸೊ ಇದೇನ್ ತೋರಿಸುತ್ತೆ ಅಂದ್ರೆ ದಿಸ್ ಶೋಸ್ ಪವರ್ ಆಫ್ ಪೀಪಲ್ ಅಂಡ್ ಪಾಲಿಸಿ.
ಯಾಕಪ್ಪ ಅಂತಂದ್ರೆ ಸೊ ಕರ್ನಾಟಕ ಫಾರೆಸ್ಟ್ ಮಿನಿಸ್ಟರ್. ಸೊ ಕರ್ನಾಟಕ ಫಾರೆಸ್ಟ್ ಮಿನಿಸ್ಟರ್ ಏನ್ ಮಾಡಿದ್ರ ಅಂದ್ರೆ ಪ್ರೊಟೆಸ್ಟ್ ಮಾಡಿರೋದು ನೋಡಿ. ಕರ್ನಾಟಕ ಫಾರೆಸ್ಟ್ ಮಿನಿಸ್ಟರ್ ಏನ್ ಮಾಡಿದ್ರು ಅಂತಂದ್ರೆ ದಿಸ್ ಪರ್ಟಿಕ್ಯುಲರ್ 8.61 acres, ಯಾರಪ್ಪ ಅಂದ್ರೆ ಈಶ್ವರ್ ಖಂಡ್ರೆ ಕರ್ನಾಟಕ ಫಾರೆಸ್ಟ್ ಮಿನಿಸ್ಟರ್ ಏನ್ ಮಾಡಿದ್ರು ಅಂದ್ರೆ ದಿಸ್ ಪರ್ಟಿಕ್ಯುಲರ್ 8.61 acre ನ ಕಂಪ್ಲೀಟ್ ಆಗಿ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದ್ರು. ಓಕೆ, ಬಯೋಡೈವರ್ಸಿಟಿ ಪಾರ್ಕ್ ಅಂತ ಡಿಕ್ಲೇರ್ ಮಾಡಿದ್ರು. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ವಿಕ್ಟರಿ ಆಫ್ ಪೀಪಲ್ ಅಂತ. ಸೊ ಸಿಟಿಸನ್ಸ್ ಫೈಲ್ಡ್ ಪೆಟಿಷನ್ಸ್, ಹೆಲ್ಡ್ ಹಿಯರಿಂಗ್ಸ್ ಅಂಡ್ ಡಿಮಾಂಡೆಡ್ ಅಕೌಂಟಬಿಲಿಟಿ ಫಾರ್ ದ ಗವರ್ಮೆಂಟ್. ಸೊ ಇಟ್ ಈಸ್ ದ ವಿಕ್ಟರಿ ಆಫ್ 15,000 ಪೀಪಲ್ ಓವರ್ ಫ್ಯೂ ಕಾರ್ಪೊರೇಟ್ ಎಂಟಿಟೀಸ್ ಅಂತ. ಸೊ ಅದರ್ ಇಟ್ ಈಸ್ ರಿವೈಸ್ಡ್ ಸವರಲ್ ಪ್ಲಾನ್ಸ್ ಅಂಡ್ ಡೆಮೋಕ್ರಸಿ ವಾಸ್ ಪ್ರಾಕ್ಟಿಸ್ಡ್ ಅಂಡರ್ ದ ಶೇಡ್ ಆಫ್ ಟ್ರೀಸ್. ಏನಂತಂದ್ರೆ ಇಲ್ಲಿ ಪ್ರೊಟೆಸ್ಟ್ ಆಯ್ತು, ಬಟ್ ದಟ್ ಪ್ರೊಟೆಸ್ಟ್ ವಾಸ್ ನಾಟ್ ವೈಲೆಂಟ್. ದ ಪ್ರೊಟೆಸ್ಟ್ ವಾಸ್ ಪೀಸ್ಫುಲ್ ಪ್ರೊಟೆಸ್ಟ್. Okay, so this 8.61 acres was declared at biodiversity heritage site ಅಂತ ಡಿಕ್ಲೇರ್ ಮಾಡಿದ್ರು. ಸೊ ಕರ್ನಾಟಕಸ್ ಬಯೋಡೈವರ್ಸಿಟಿ ಬೋರ್ಡ್ ಏನ್ ಡಿಕ್ಲೇರ್ ಮಾಡ್ತಿದ್ನ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತು. ದಿಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಹ್ಯಾಸ್ ಅ ಪ್ರೊಟೆಕ್ಷನ್ ಅಂಡರ್ ಬಯೋಡೈವರ್ಸಿಟಿ ಆಕ್ಟ್ ಆಫ್ 2002. ಸೊ 2002 ಅಲ್ಲಿ ಲೀಗಲ್ ಸ್ಯಾಂಕ್ಟಿಟಿ ಸಿಕ್ತಿವಾಗ ಈ ಪಾರ್ಕಿಗೆ. ಸೊ ದಿಸ್ ಏರಿಯಾ ಮೇಕ್ಸ್ ಸೆಕೆಂಡ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ. ಓಕೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಇನ್ ಇಂಡಿಯಾ. ಸೊ ನಿಮಗಿರುವಂತ ಕ್ವಶನ್ ಏನಂತಂದ್ರೆ ದಿಸ್ ಈಸ್ ಸೆಕೆಂಡ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಬೆಂಗಳೂರು ಆದ್ರೆ ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಬೆಂಗಳೂರು ಯಾವ್ದಪ್ಪ? ಓಕೆ, ಫಸ್ಟ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಫ್ ಬೆಂಗಳೂರು ಯಾವ್ದಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಬಿ ಅ ಪರ್ಸನ್ ಆಫ್ ಒಪಿನಿಯನ್. ಓಕೆ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದೇ ತರ ಯಾವ್ದು ಫಸ್ಟ್ ಹೆರಿಟೇಜ್ ಸೈಟ್ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸೊ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಯಾವ ರೀತಿ ಜನ ಗವರ್ಮೆಂಟ್ ವಿರುದ್ಧ ಹೋರಾಡಿ ಯಾವ ರೀತಿ ಎನ್ವಿರಾನ್ಮೆಂಟ್ ಏನಂತಂದ್ರೆ ದಿಸ್ ಇಸ್ ಒನ್ ಆಫ್ ದ ಫ್ಯೂ ರೇರೆಸ್ಟ್ ಒಕೇಶನ್ಸ್ ವೇರ್ ಎನ್ವಿರಾನ್ಮೆಂಟ್ ವಾನ್ ಓವರ್ ಡೆವಲಪ್ಮೆಂಟ್. ನಾರ್ಮಲಿ ದೇರ್ ಇಸ್ ಆಲ್ವೇಸ್ ಅ ಫೈಟ್ ಬಿಟ್ವೀನ್ environmental conservation or development. So most of the times ಏನಾಗುತ್ತೆ this development comes out as a victor, but this is one of the rarest occasions especially in the urban India where environment or the protection or conservation won over development ಅಂತ. ಸೊ ದಿಸ್ ಏನ್ ಶೋಕೇಸ್ ಮಾಡುತ್ತೆ ಅಂದ್ರೆ ದಿಸ್ ಶೋಕೇಸಸ್ ಲೆಸನ್ಸ್ ಫಾರ್ ಅದರ್ ಅರ್ಬನ್ ಇಂಡಿಯಾ. ಏನಂತಂದ್ರೆ ಸಿಟಿಸನ್ ಪಾರ್ಟಿಸಿಪೇಷನ್ ಎನ್ಶೂರ್ಸ್ ಫೇರ್ ಪ್ಲಾನಿಂಗ್ ಅಂತ. ಸೊ ರೀಸೆಂಟ್ ಆಗಿ ಮುಂಬೈಯಲ್ಲೂ ಕೂಡ ಆಲ್ಮೋಸ್ಟ್ 2-3 years ಬ್ಯಾಕ್ ಮುಂಬೈಯಲ್ಲೂ ಕೂಡ ಏನಂತಂದ್ರೆ RA ಫಾರೆಸ್ಟ್ ಪ್ರೊಟೆಕ್ಷನ್ಗೋಸ್ಕರ ಸಿಟಿಸನ್ಸ್ ಪ್ರೊಟೆಸ್ಟ್ ಮಾಡಿ RA ಫಾರೆಸ್ಟ್ ನ ಪ್ರೊಟೆಕ್ಟ್ ಮಾಡಿದ್ರು. ದೆನ್ ಹೆರಿಟೇಜ್ ಸ್ಟೇಟಸ್ ಪ್ರೊಟೆಕ್ಟ್ಸ್ ಸಿಟೀಸ್ ಮೆಮೊರಿ. ಸೊ ಇಲ್ಲಿರುವಂತ ಹೆರಿಟೇಜ್ ಟ್ರೀಸ್ ಆಗ್ಲಿ ಆಮೇಲೆ ಕನೆಕ್ಷನ್ ವಿತ್ ಗಾಂಧೀಜಿ ಆಗ್ಲಿ ಅದನ್ನ ಪ್ರೊಟೆಕ್ಟ್ ಮಾಡ್ದಂಗೆ ಆಯ್ತು ನಾವಾಗ. ಅಂಡ್ ದಿಸ್ ಸಸ್ಟೈನಬಿಲಿಟಿ ಬ್ಯಾಲೆನ್ಸಸ್ ಗ್ರೋತ್ ವಿತ್ ಗ್ರೀನ್ ಕವರ್. ಸೊ ದಿಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಕ್ಟೀಸ್ ನ ನಾವಿಲ್ಲಿ ಫಾಲೋ ಮಾಡಿದೀವಿ. ಅಂಡ್ ದಿಸ್ ಆಲ್ಸೋ ಟ್ರಾನ್ಸ್ಪರೆನ್ಸಿ ಬಿಲ್ಡ್ಸ್ ಟ್ರಸ್ಟ್. ಯಾವ ರೀತಿ ಫಾರೆಸ್ಟ್ ಮಿನಿಸ್ಟರ್ ಖುದ್ದಾಗಿ ಆ ಬಯೋಡೈವರ್ಸಿಟಿ ಏರಿಯಾದಲ್ಲಿ ಮೂವ್ ಆಗಿ ವಾಕ್ ಮಾಡಿ ನೋಡಿ ಅಲ್ಲಿರುವಂತ ಬಯೋಡೈವರ್ಸಿಟಿ ನೋಡಿ ವೇರಿಯೇಷನ್ ನೋಡಿ ಅವರೇ ಅದನ್ನ ಬಯೋಡೈವರ್ಸಿಟಿ ಸೈಟ್ ಅಂತ ಅಪ್ರೂವ್ ಮಾಡಿದ್ರು. ದಟ್ ಆಲ್ಸೋ ಬಿಲ್ಡ್ಸ್ ಟ್ರಸ್ಟ್. ಅಂಡ್ ಲೋಕಲ್ ಆಕ್ಷನ್ಸ್ ಇನ್ಸ್ಪೈರ್ ನ್ಯಾಷನಲ್ ಚೇಂಜ್ ಅಂತ. ದಿಸ್ ಪರ್ಟಿಕ್ಯುಲರ್ event in Bengaluru can serve as a lessons in rest of the country or rest of the urban cities such as Delhi ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಮೇಜರ್ ಸಿಟಿಯಲ್ಲಿ ದಿಸ್ ಕ್ಯಾನ್ ಸರ್ವ್ ಆಸ್ ಅ ಲೆಸನ್. ಓಕೆ, ಸೊ ಡೀಪರ್ ಮೆಸೇಜ್ ಏನಂತಂದ್ರೆ ಸಿಟೀಸ್ ಆರ್ ಲಿವಿಂಗ್ ಎಕೋಸಿಸ್ಟಮ್ಸ್ ಅಂಡ್ ನಾಟ್ ಮಷಿನ್ಸ್. ಸೊ ಎಸ್ಪೆಷಲಿ ಇನ್ ಬೆಂಗಳೂರು which was considered one of the most pleasant weathers ಅಥವಾ ಮೋಸ್ಟ್ ಪ್ಲೆಸೆಂಟ್ ಸಿಟೀಸ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಎಸ್ಪೆಷಲಿ ಬಿಕಾಸ್ ಆಫ್ ದ IT ಸೆಕ್ಟರ್ ಬೂಮ್ ಇಂದ ಏನಾಗಿದೆ ಅಂತಂದ್ರೆ ಬೆಂಗಳೂರಲ್ಲಿ ಅಂತ ಟ್ರೀ ಕವರ್ ಈಸ್ ನೌ ಜಸ್ಟ್ ಬಿಲೋ 3% ಅಂತ. ಸೊ ಬೆಂಗಳೂರು ಆರ್ ಎನಿ ಸಿಟೀಸ್ ಆರ್ ಲಿವಿಂಗ್ ಎಕೋಸಿಸ್ಟಮ್ಸ್ ಅಂಡ್ ನಾಟ್ ಮಷಿನ್ಸ್. ಸೊ those cities or the living ecosystems need forest for breathing as well. So Bengaluru showed development can be deliberate and compassionate as well, and growth and green can coexist beautifully. So this is the deeper message that comes out of declaring cantonment area as biodiversity heritage site in Bengaluru. So this is a Bengaluru's new legacy from Silicon Valley to Green Garden. So ಇಲ್ಲಿ ನೋಡಿ, ಸೊ IISc ಪ್ರಕಾರ ಬೆಂಗಳೂರು ಪಾಪ್ಯುಲೇಷನ್ ಟ್ರೆಂಡ್ಸ್ ಯಾವ ತರ ಚೇಂಜ್ ಆಗಿದೆ ಅಂತಂದ್ರೆ ಫ್ರಮ್ 1950 ಇಂದ 2013 ಯಾವ ತರ ಅಂತಂದ್ರೆ ಸೊ
1950s ಅಲ್ಲಿ 2 crore ಇದ್ದಿದ್ದು ಇವಾಗ ಎಷ್ಟಾಗಿದೆ, ಆಲ್ಮೋಸ್ಟ್ 6 crore ಪ್ರೊಜೆಕ್ಟ್ ಆಗಿದೆ. ಓಕೆ, 6 crore ಇನ್ಕ್ರೀಸ್ ಆಗಿದೆ ಪಾಪ್ಯುಲೇಷನ್. ಜೊತೆಗೆ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ, ದಿಸ್ ಫಾರೆಸ್ಟ್ ಕವರ್ ಇಸ್ ಇಂಪಾರ್ಟೆಂಟ್. ಸೊ ಫಾರೆಸ್ಟ್ ಕವರ್ ನೋಡಿ, ಇನಿಷಿಯಲ್ 1973 ಅಲ್ಲಿ 68% ಆ ಥರ ಇತ್ತು. ಇವಾಗ ನೋಡಿದ್ರೆ 68% ಇರುವಂತ ಗ್ರೀನ್ ಕವರ್ 1973 ಅಲ್ಲಿ ಕಡಿಮೆ ಆಗ್ತಾ ಆಗ್ತಾ 2002 ಅಲ್ಲಿ 38% ಆಯಿತು. ಕಡಿಮೆ ಆಗ್ತಾ ಆಗ್ತಾ 2017 ಅಲ್ಲಿ 6% ಇತ್ತು. ಇವಾಗ 2020 ಅಲ್ಲಿ ಜಸ್ಟ್ ಬಿಲೋ 3% ಇದೆ. ಸೊ 67% ಇರುವಂತ ಗ್ರೀನ್ ಕವರ್ ಈಸ್ ನೌ ಜಸ್ಟ್ ಬಿಲೋ 2%, 3% ಆಗಿದೆ. ಸೊ ಇದನ್ನ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿಕಮ್ ಲೆಸ್ ದನ್ 1% ಆಲ್ಸೋ, ವಿಚ್ ವಿಲ್ ಚೋಕ್ ಔಟ್ ಇವನ್ ಅಲ್ಲಿರುವಂತ ಅಲ್ಪ ಸ್ವಲ್ಪವಾದಂತ ಲೈಕ್ ಎನ್ವಿರಾನ್ಮೆಂಟ್ ಕೂಡ ಚೋಕ್ ಮಾಡ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಕಂಟೋನ್ಮೆಂಟ್ ರೀಜನ್. ಓಕೆ, ದಿಸ್ ಪರ್ಟಿಕ್ಯುಲರ್ IASC ಬೆಂಗಳೂರು ಇದೆ ಅಡ್ಜಸ್ಟೆಂಟ್ ಏರಿಯಾ. ಯಾವ ರೀತಿ ಫಾರೆಸ್ಟ್ ಕವರ್ ಕಾಣಿಸ್ತಾ ಇದೆ ನೋಡಿ, ಇದಷ್ಟೇ ಫಾರೆಸ್ಟ್ ಕವರ್ ಬಿಟ್ಟರೆ ಬೇರೆ ಕಡೆ ಎಲ್ಲ ಅರ್ಬನ್ ಜಂಗಲ್ ಇದೆ ನಿಮಗೆ. ಸೊ ದಿಸ್ ಪರ್ಟಿಕ್ಯುಲರ್ ರೀಜನ್ ಎಲ್ಲ ಅರ್ಬನ್ ಜಂಗಲ್ ಇದೆ. ದೀಸ್ ಆರ್ ದ ಮ್ಯಾಪ್ಸ್, ದಿಸ್ ಆರ್ ಟೇಕನ್ ಫ್ರಮ್ IASC ಪ್ರಕಾರ. IASC ಸ್ಯಾಟಲೈಟ್ ಇದರಿಂದ ತೋರಿಸಿದೆ ನಿಮಗೆ. ಸೊ ಜಸ್ಟ್ IASC ಮತ್ತೆ ಸರೌಂಡಿಂಗ್ ರೀಜನ್ಸ್ ಬಿಟ್ರೆ ಉಳಿದಿರೋದೆಲ್ಲ ಅರ್ಬನ್ ಜಂಗಲ್ ಇದೆ. ಇದೇ ತರ ಕಂಟೋನ್ಮೆಂಟ್ ಏರಿಯಾ ಅಥವಾ ಕಂಟೋನ್ಮೆಂಟ್ ರೀಜನ್ ಇರುವಂತ ಕಾಡನ್ನ ಬಿಟ್ರೆ ಬೇರೆ ಕಡೆ ಎಲ್ಲ ಅರ್ಬನ್ ಜಂಗಲ್ ಆಗಿದೆ. ಸೊ ಅದಕ್ಕೆ ಇಟ್ ಈಸ್ ನೆಸೆಸರಿ ಆರ್ ಇಂಪೆರೇಟಿವ್ ಫಾರ್ ಅಸ್ ಟು ಪ್ರೊಟೆಕ್ಟ್ ದಿಸ್ ಎನ್ವಿರಾನ್ಮೆಂಟ್ ಅಂತ. ಸೊ ಕನ್ಕ್ಲೂಷನ್ ಅಂತಂದ್ರೆ ದಿಸ್ ಸರ್ವ್ಸ್ ಆಸ್ ಅ ಮಾಡೆಲ್ ಫಾರ್ ದ ನೇಷನ್. ಸೊ ಬೆಂಗಳೂರು's ಗ್ರೀನ್ ಮೂವ್ಮೆಂಟ್ ಇನ್ಸ್ಪೈರ್ಸ್ ಪುಣೆ, ಚೆನ್ನೈ ಅಂಡ್ ಡೆಲ್ಲಿ ಆಸ್ ವೆಲ್. ಸೊ ಏನಂದ್ರೆ ವೆನ್ ಸಿಟಿಸನ್ಸ್ ಕೇರ್, ಗವರ್ನಮೆಂಟ್ ಲಿಸನ್ಸ್ ಆರ್ ದ ಗವರ್ನೆನ್ಸ್ ಲಿಸನ್ಸ್. ದಿಸ್ ಈಸ್ ಇಂಡಿಯಾಸ್ ಬ್ಲೂ ಪ್ರಿಂಟ್ ಫಾರ್ ಅರ್ಬನ್ ಸಸ್ಟೈನಬಿಲಿಟಿ. ಸೊ ನಾವು ಹೇಳ್ತಿರ್ತೀವಿ, ಸೊ ಫೇಲ್ಡ್ ಅರ್ಬನೈಸೇಷನ್ ಅಂತ ಹೇಳ್ತಿರ್ತೀವಿ ಇಂಡಿಯಾದಲ್ಲಿ. ಸೊ ಫೇಲ್ಡ್ ಅರ್ಬನೈಸೇಷನ್ ಇಂದ ಏನಾಗ್ತಾ ಇದೆ, ಅರ್ಬನ್ ಫ್ಲಡ್ಸ್. ಸೊ ರೀಸೆಂಟ್ ಆಗಿ ನಮ್ಮ ಬೆಂಗಳೂರು ಆಗಲಿ, ಡೆಲ್ಲಿಯಲ್ಲಾಗಲಿ, ಆರ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಡಾರ್ಜಿಲಿಂಗ್ ಮತ್ತೆ ಕಲ್ಕತ್ತಾದಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಅರ್ಬನ್ ಫ್ಲಡ್ಸ್ ಆಗಿದೆ. ಸೊ ಕಲ್ಕತ್ತಾದಲ್ಲಿ 9 people ಏನಾಯ್ತಂದ್ರೆ ಎಲೆಕ್ಟ್ರಿಕ್ಯೂಟ್ ಆಗಿ ಸತ್ತಿದ್ದಾರೆ. ಯಾಕಂದ್ರೆ ವೈರ್ ಬಿದ್ದು ರೋಡಲ್ಲಿ ಇರುವಂತ ಮಡಲಲ್ಲಿ ವೈರ್ ಬಿದ್ದು ಅಪರಿಚಿತ್ ಮೂವಿಯಲ್ಲಿ ಆಗಿರುವಂತ ಸೀನ್ ರಿಯಲ್ ಆಗಿ ರೀಕ್ರಿಯೇಟ್ ಆಗಿದೆ ಕಲ್ಕತ್ತಾದಲ್ಲಿ. ಒಂದ್ಸರಿ ಅರ್ಬನ್ ಫ್ಲಡ್ ಆದ್ರೆ ಮಳೆ ಬಂದಾಗ ಬೇರೆ ಟೈಮಲ್ಲಿ ಏನಾಗುತ್ತೆ, ಅರ್ಬನ್ ಡ್ರಾಟ್ ಆಗುತ್ತೆ. ಅರ್ಬನ್ ಡ್ರಾಟ್ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಮ್ಮ ಬೆಂಗಳೂರು ಆಗಲಿ ಅಥವಾ ಚೆನ್ನೈ ಆಗಲಿ ನೀರ್ ಇಲ್ದಿರೋ ತರ ಆಗಿತ್ತು. ಸೊ ಇಂಪಾರ್ಟೆಂಟ್ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾರೆ ನಮ್ಮ ಬೆಂಗಳೂರು, ಅಂಡ್ ಸಿಟಿ ಆಫ್ ರಿವರ್ಸ್ ಅಂತ ಚೆನ್ನೈ ಕರೀತಾರೆ. ಸೊ ಇಂಪಾರ್ಟೆಂಟ್ ಸಿಟೀಸ್ ಅಲ್ಲೂ ಕೂಡ ವಾಟರ್ ಡೆಫಿಷಿಯನ್ಸಿ ಕ್ರಿಯೇಟ್ ಆಗಿತ್ತು. ಇದೆಲ್ಲ ಯಾಕೆ ಆಗೋದು, ಬಿಕಾಸ್ ಆಫ್ ಫೇಲ್ಡ್ ಅರ್ಬನೈಸೇಷನ್, ಇಂಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಅರ್ಬನ್ ಸಿಟೀಸ್ ಅಂತ ಹೇಳ್ಬೋದು. ಸೊ ಇವಾಗ ಇರೋ ಬರುವಂತ ಸಿಟೀಸ್ ಅಥವಾ ಇರೋ ಬರುವಂತ ಟ್ರೀಸ್ ನ ಕಟ್ ಮಾಡಿದ್ರೆ ಇಟ್ ವಿಲ್ ಲೀಡ್ ಟು ಫರ್ದರ್ ಇಶ್ಯೂಸ್. ಅದಕ್ಕೋಸ್ಕರ ಅರ್ಬನ್ ಡೆವಲಪ್ಮೆಂಟ್ ಶುಡ್ ಫೋಕಸ್ ಆನ್ ಅರ್ಬನ್ ಸಸ್ಟೈನಬಿಲಿಟಿ ಆಸ್ ವೆಲ್. So this particular event in Bengaluru serves as an example for rest of the India ಅಂತ ಹೇಳ್ಬೋದು. ಅದಕ್ಕೋಸ್ಕರ ಐ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್ ಆರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಟು ಬಿ ಅ ವೆರಿ ಸಿಗ್ನಿಫಿಕೆಂಟ್ ಇವೆಂಟ್ ಇನ್ ಇಂಡಿಯಾಸ್ ಹಿಸ್ಟರಿ. ಸೊ ಅದಕ್ಕೋಸ್ಕರ ನೀವು ಕೂಡ ಇದನ್ನ ಪ್ರಾಪರ್ ಆಗಿ ಸ್ಟಡಿ ಮಾಡಿ, ಜೊತೆಗೆ ಈ ಎಕ್ಸಾಂಪಲ್ಸ್ ನ ವೆನ್ ಎವರ್ ದೇರ್ ಇಸ್ ಅ ಕ್ವಶನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಆಗಲಿ ಅಥವಾ ಎಸ್ಎ ಅಲ್ಲಿ ಕ್ವಶನ್ಸ್ ಬಂದಾಗ ಅಥವಾ ಎಥಿಕ್ಸ್ ಅಲ್ಲಿ ಕ್ವಶನ್ಸ್ ಬಂದಾಗ ಇದನ್ನ ಎಕ್ಸಾಂಪಲ್ ಅಥವಾ ಕೇಸ್ ಸ್ಟಡಿ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಟಾಪಿಕ್ ಆಫ್ ದ ಡೇ ಆರ್ ಕರೆಂಟ್ ಇಶ್ಯೂ ಆಫ್ ದ ಡೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ನಾನು ಕೇಳಿರುವಂತ ಕ್ವಶನ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಇದನ್ನ ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ.